ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಅಜ್ಜಿ ಮಾಡುತ್ತಿದ್ದ ವಿಧಾನದಲ್ಲಿ ಜೋಳದ ಮುದ್ದೆ. ಈ ಜೋಳದ ಮುದ್ದೆಗೆ ಸೂಪರ್ ಆಗಿರುವಂತಹ ಸಿಂಪಲ್ ಆಗಿ ಕೈಗೊಜ್ಜುನ ಸಹ ತೋರಿಸ್ಕೊಡ್ತಾ ಇದ್ದೀನಿ. ಇವೆರಡರ ಕಾಂಬಿನೇಷನಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಬೆಣ್ಣೆ ಅಂತ ಈ ಜೋಳದ ಮುದ್ದೆ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಮೊದಲು ಕೈಗೊಜ್ಜುಗೋಸ್ಕರ ಹುಣಸೆಹಣ್ಣನ್ನು ನೆನೆಸ್ಕೊತಾ ಇದ್ದೀನಿ. ಬೌಲಲ್ಗೆ ಒಂದು ಮೀಡಿಯಂ ನಿಂಬೆ ಹಣ್ಣಿನ ಸೈಜ್ ಆಗುವಷ್ಟು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಒಂದು 1/4 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಒಂದು 10 ನಿಮಿಷ ಹುಣಸೆಹಣ್ಣನ್ನು ನೆನೆಸ್ಕೋಬೇಕು. ಪಕ್ಕಕ್ಕೆ ಇಟ್ಕೊಂಡು ಚಿಕ್ಕ ಪ್ಯಾನಲ್ಗೆ ಒಂದು 4ರಿಂದ 5 ಬ್ಯಾಡ್ಗೆ ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡು ಲೋ ಫ್ಲೇಮ್ನಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ಒಣಮೆಣಸಿನ್ಕಾಯಿ ತುಂಬ ಕಪ್ಪಾಗೋವರೆಗೂ ರೋಸ್ಟ್ ಮಾಡ್ಕೋಬಾರ್ದು. ಈ ರೀತಿ ಕೈಗೆ ತಗೊಂಡು ಈ ರೀತಿ ಪ್ರೆಸ್ ಮಾಡಿದಾಗ ಕ್ರಿಸ್ಪಿ ಆಗಬೇಕು. ಈ ರೀತಿಯಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ತಗೊಂಡು ಒಂದು ಕುಟಾಣಿಯಲ್ಲಿಗೆ ಒಣಮೆಣಸಿನ್ಕಾಯಿ ಪೂರ್ತಿಯಾಗಿ ಹಾಕ್ಕೊಂಡು ಕ್ರಷ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ತರಿಯಾಗಿ ಕ್ರಷ್ ಮಾಡಿಕೊಂಡ್ರೆ ಸಾಕು, ತುಂಬ ಪುಡಿ ಆಗೋ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿಯಾಗಿ ಸ್ವಲ್ಪ ತರಿಯಾಗಿ ಕ್ರಷ್ ಮಾಡ್ಕೊಂಡಿದ್ದಾದ ನಂತರ ಒಣಮೆಣಸಿನ್ಕಾಯಿನ ಒಂದು 10ರಿಂದ 15 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ತರಿಯಾಗಿ ಕ್ರಷ್ ಮಾಡ್ಕೊಳ್ಳಿ, ಸ್ಮೂತಾಗಿ ಪೇಸ್ಟ್ ಆಗೋ ಅವಶ್ಯಕತೆ ಇಲ್ಲ. ಸೊ ಈ ರೀತಿಯಾಗಿ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಸ್ವಲ್ಪ ತರಿಯಾಗಿ ಕ್ರಷ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ತೆಗೆದು ಒಂದು ಬೌಲಲ್ಗೆ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಈ ಕೈಗೊಜ್ಜುಗೆ ಈ ರೀತಿ ಕಲ್ಲುಪ್ಪನ್ನೇ ಹಾಕ್ಕೋಬೇಕು, ಸಾಲ್ಟ್ ಹಾಕ್ಕೋಬಾರ್ದು. ಸ್ವಲ್ಪ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಈ ರೀತಿ ಕೈಯಲ್ಲಿನೇ ಮತ್ತೊಂದು ಸಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕೈಗೊಜ್ಜು ಅನ್ನೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ನಾವು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ರಲ್ವಾ, ಸೊ ಆ ಹುಣಸೆಹಣ್ಣನ್ನು ಕೈಯಲ್ಲಿ ಚೆನ್ನಾಗಿ ಹಿಂಡ್ಕೊಂಡು ರಸ ಮಾತ್ರ ಹಾಕ್ಕೊತಾ ಇದ್ದೀನಿ. ಸಿಪ್ಪೆನ ಹೊರಗಡೆ ಹಾಕ್ಬಿಡ್ಬೇಕು. ಸೊ ಈ ರೀತಿಯಾಗಿ ಮತ್ತೊಂದು ಸಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ನಿಮಗಿಲ್ಲಿ ನೀರು ಸ್ವಲ್ಪ ತೆಳ್ಳಗೆ ಬೇಕಾ ಕೈಗೊಜ್ಜು ಅನ್ನೋದು, ಇಲ್ಲಾಂತಂದರೆ ಗಟ್ಟಿ ಬೇಕಾ ಅನ್ನೋದು ನೋಡಿಕೊಂಡು ನೀರನ್ನು ನೀವಿಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಖಾರ ಸಾಲ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಕೈಗೊಜ್ಜು ರೆಡಿ ಆಗಿದ್ದಾದ ನಂತರ ಬೆಣ್ಣೆಯಂತೆ ಜೋಳದ ಮುದ್ದೆನ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ ಕುಕ್ಕರ್ನ ತಗೊಂಡಿದ್ದೀನಿ ಮುದ್ದೆ ಮಾಡೋದಕ್ಕೆ. ಸೊ ನೀವು ಪಾತ್ರೆಯಲ್ಲೂ ಸಹ ಮಾಡ್ಕೋಬೋದು, ಕಡಾಯಿಯಲ್ಲಿ ಮಾಡ್ಕೋಬೋದು. 1.5 ಗ್ಲಾಸ್ ಆಗುವಷ್ಟು ನೀರು, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೋಳದ ಹಿಟ್ಟನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲಿ ಉಂಡೆ ಇಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಈ ನೀರನ್ನು ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸೊ ಹಾಗೇನೆ ಲೋ ಫ್ಲೇಮ್ನಲ್ಲಿ ಮತ್ತೊಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಸೊ ಅಷ್ಟರಲ್ಲಿ ನಾನಿಲ್ಲಿ ಯಾವ ಗ್ಲಾಸಲ್ಲಿ ನೀರು ತಗೊಂಡಿದ್ದೀನೋ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು ಜೋಳ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಈ ರೀತಿ ಲೈಟಾಗಿ ಕುಟ್ಟಿ ತಗೊಳ್ಳಿ. ಸೊ ಎಲ್ಲಾದರೂ ಹೇರ್ ಗ್ಯಾಪ್ಸ್ ಇರುತ್ತಲ್ವ, ಸೊ ಹಾಗಾಗಿ ಈ ರೀತಿ ಸ್ವಲ್ಪ ಲೈಟಾಗಿ ಕುಟ್ಟಿ ಜೋಳ ಹಿಟ್ಟನ್ನು ಫಿಲ್ ಮಾಡ್ಕೊಂಡು ತಗೋಬೇಕು. ಈ ರೀತಿ 1 ಗ್ಲಾಸ್ ತಗೋಬೇಕು. 1.5 ಗ್ಲಾಸ್ ಆಗುವಷ್ಟು ನೀರು, 1 ಗ್ಲಾಸ್ ಆಗುವಷ್ಟು ಜೋಳ ಹಿಟ್ಟು ಮುದ್ದೆಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಸ್ವಲ್ಪ ಸಾಫ್ಟಾಗಿ ಮುದ್ದೆ ಬೇಕು ಜೋಳ ಮುದ್ದೆ ಅನ್ನೋರು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೋಬೋದು. ಸೊ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಆಗಿ ನಾನಿಲ್ಲಿ ಮುದ್ದೆನ ಮಾಡ್ಕೊತಾ ಇದ್ದೀನಿ, ಕರೆಕ್ಟಾಗಿ ಸರಿ ಹೋಗುತ್ತೆ. ಜೋಳ ಹಿಟ್ಟು ಹಾಕಿದ ತಕ್ಷಣ ಲೋ ಫ್ಲೇಮ್ನಲ್ಲಿ ಮತ್ತೊಂದು 2ರಿಂದ 3 ನಿಮಿಷ ಹಾಗೆ ಬಿಟ್ಬಿಡಿ. ಒಂದು 3 ನಿಮಿಷ ಆದ ನಂತರ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಉಂಡೆ ಬರಬಾರ್ದು. ಸೊ ಹಾಗಾಗಿ ಈ ರೀತಿ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳೋವಾಗ ಇಮ್ಮಿಡಿಯೇಟಾಗಿ ನಮ್ಗೆ ಈ ರೀತಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಜೋಳ ಮುದ್ದೆ ಅನ್ನೋದು. ಈಗ ನಿಮ್ಗಿಲ್ಲಿ ಕಾಣ್ತಿರ್ಬೋದು, ಸ್ವಲ್ಪ ಉಂಡೆ ಥರ ಕಾಣಿಸ್ತಿದೆಯಲ್ವಾ, ಅದನ್ನು ಈ ರೀತಿಯಾಗಿ ನಾದ್ಕೊಂತ ನಾವು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಸೊ ಈ ವಿಧಾನದಲ್ಲಿ ಚೆನ್ನಾಗಿ ನಾದ್ಕೋಬೇಕು. ಅವಾಗ ಏನಾದರೂ ಉಂಡೆ ಏನಾದರೂ ಇದ್ದರೆ ಅದು ಚೆನ್ನಾಗಿ ಹಿಟ್ಟಲ್ಲಿ ಮಿಕ್ಸ್ ಆಗಿಬಿಡುತ್ತೆ. ಈ ರೀತಿ ನಾದ್ಕೊಳ್ಳೋದ್ರಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಾವು ಪ್ಲೇಟನ್ನು ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಒಂದು 3ರಿಂದ 4 ನಿಮಿಷ ಬಿಟ್ಬಿಡಿ. ಜೋಳ ಮುದ್ದೆ ಅನ್ನೋದು ಬೇಯಬೇಕು. ಒಂದು 3 ನಿಮಿಷ ಆದ ನಂತರ ಪ್ಲೇಟನ್ನು ತೆಗೆದು ಮತ್ತೊಂದು ಸಲ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡಿದ್ದಾದ ನಂತರ ಕೈಗೆ ಸ್ವಲ್ಪ ತೇವಾನ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಮುದ್ದೆ ಬೆಂದಿದೆಯಾ ಇಲ್ವಾ ಅಂತಂದ್ಬಿಟ್ಟು. ನೋಡಿ, ಬೆಣ್ಣೆ ಥರ ರೆಡಿಯಾಗಿದೆ, ರೌಂಡಾಗಿ ಕರೆಕ್ಟಾಗಿ ನಮಗಿಲ್ಲಿ ಜೋಳ ಮುದ್ದೆ ಅನ್ನೋದು ರೆಡಿ ಆಗೋಗಿದೆ. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಬಿಟ್ಟು ಮತ್ತೆ ಇದನ್ನು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಇದರಲ್ಲಿ ಇನ್ನೂ ಅಲ್ಲಲ್ಲಿ ಏನಾದರೂ ಉಂಡೆ ಅನ್ನೋದು ಇದ್ದರೆ ಚೆನ್ನಾಗಿ ಈ ರೀತಿ ನಾದ್ಕೊಳ್ಳೋದ್ರಿಂದ ಹೊಡೆದ್ಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಮತ್ತೆ ನಾದ್ಕೊಂಡು ಈ ರೀತಿ ಯಾವುದ್ರ ಮೇಲೆ ನೀವು ಮುದ್ದೆ ಮಾಡ್ಕೊತೀರೋ ಅದ್ರ ಮೇಲ್ಗಡೆ ಸ್ವಲ್ಪ ಲೈಟಾಗಿ ನೀರನ್ನು ಸ್ವಲ್ಪ ಗ್ರೀಸ್ ಮಾಡಿಕೊಂಡು ಮುದ್ದೆನೆಲ್ಲ ತೆಗೆದು ಇದ್ರ ಮೇಲೆ ಹಾಕಿ ಮತ್ತೊಂದು ಸಲ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ. ಈ ರೀತಿ ನಾದ್ಕೊಳ್ಳೋದ್ರಿಂದ ನಮಗೆ ಜೋಳ ಮುದ್ದೆ ಅನ್ನೋದು ಬೆಣ್ಣೆಯಂತೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅಷ್ಟೇ ಈ ರೀತಿ ನೋಡಿ ಚೆನ್ನಾಗಿ ನಾದ್ಕೊಂಡಿದ್ದಾದ ನಂತರ ಈಗ ರೌಂಡಾಗಿ ಮುದ್ದೆ ಮಾಡ್ಕೊತಾ ಇದ್ದೀನಿ. ಈಗ ಮುದ್ದೆ ಮಾಡ್ಕೊಂಡಿದ್ದಾದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ನಿಮಗಿಲ್ಲಿ ಜೋಳ ಮುದ್ದೆ ಅನ್ನೋದು ಎಷ್ಟು ಸಾಫ್ಟಾಗಿ ಬೆಣ್ಣೆಯಂತೆ ರೆಡಿಯಾಗಿ
ಆಗಿದೆ ಅಂತಂದ್ಬಿಟ್ಟು. ಸೊ ಈ ವಿಧಾನದಲ್ಲಿ ಜೋಳ ಮುದ್ದೆ ಮಾಡಿಕೊಂಡ್ರೆ ನಿಮಗೂ ಸಹ ಕರೆಕ್ಟಾಗಿ ಬೆಣ್ಣೆಯಂತೆ ಬರುತ್ತೆ. ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ಪ್ಲೇಟ್ಗೆ ಜೋಳ ಮುದ್ದೆ. ಈ ಜೋಳದ ಮುದ್ದೆ ಜೊತೆಗೆ ನಾನಿವತ್ತು ಕೈಗೊಜ್ಜುನ ಸಿಂಪಲ್ಲಾಗೂ ಸಹ ತೋರಿಸ್ಕೊಟ್ಟಿದ್ದೀನಲ್ಲ, ಇವೆರಡರ ಕಾಂಬಿನೇಷನಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ವಿಧಾನದಲ್ಲಿ ಜೋಳ ಮುದ್ದೆ ಹಾಗೆಯೇ ಕೈಗೊಜ್ಜುನ ಟ್ರೈ ಮಾಡಿದ್ದಾದ ನಂತರ ನಿಮಗೂ ಸಹ ಟೇಸ್ಟ್ ಯಾವ ರೀತಿ ಬಂತು ಅಂತಂದ್ಬಿಟ್ಟು ಮರೀದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.